ಸೊ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ಟು ಸ್ಮಾರ್ಟ್ ಸ್ಟಡಿ ಚಾನಲ್. ಆ್ಯಂಡ್ ಹೊಸದಾಗಿ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಚಾನಲ್ಗೆ ಹೊಸದಾಗಿ ಯಾರು ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಷ್ಟ ಆದರೆ ಲಾಸ್ಟ್ ತನಕ ನೋಡಿ, ಲೈಕ್ ಮಾಡಿ. ಆ್ಯಂಡ್ ಇವತ್ತೆಲ್ಲರೂ ಎಕ್ಸಾಮ್ ಬರೆದು ಬಂದಿದ್ದೀರಾ, ಆನ್ಸರ್ ಚೆಕ್ ಮಾಡ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, 81st ಕ್ವೆಶನ್. Constantinople was considered as the gate of European trade because it was. ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ದಿ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್. ಆ್ಯಂಡ್ ಸೆಕೆಂಡ್ ಕ್ವೆಶನ್, 82nd ಕ್ವೆಶನ್. ದಿ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಸಾಲ್ಬಾಯ್ ಟ್ರೀಟಿ. ಥರ್ಡ್ ಕ್ವೆಶನ್, 83rd. The civil courts established during the British period were known as. Option A, Diwani Adalats. Next, 84th question. The British gained confidence during Second Anglo-Mysore War due to. Option A, Hyder Ali's defeat at Porto Novo. And 85th question. Dayanand Saraswati realized that the remedies to the maladies of India are present in Veda. So he. ಇದರಲ್ಲಿ ಆಪ್ಷನ್ಸ್ 4 ಆಪ್ಷನ್ಸ್ ಆರ್ ರಿಲೇಟೆಡ್ ಟು ದಯಾನಂದ್ ಸರಸ್ವತಿ. ಬಟ್ ಇಲ್ಲಿ ವೇದಾಸ್ಗೆ ರಿಲೇಟೆಡಾಗಿ ಯಾವುದಿದೆ? ಆಪ್ಷನ್ ಎ, ಡಿಕ್ಲೇರ್ಡ್ ಬ್ಯಾಕ್ ಟು ವೇದಾಸ್. ನೆಕ್ಸ್ಟ್ 86th ಕ್ವಶನ್. One of the causes for the failure of first war of Indian independence among the following is. ಇದರಲ್ಲಿ ಆಪ್ಷನ್ ಸಿ ಮಾತ್ರ ಕರೆಕ್ಟಾಗಿ ಆನ್ಸರ್ ಬರುತ್ತೆ, ಮಿಕ್ಕಿದ್ದೆಲ್ಲ ರಾಂಗ್ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಆಪ್ಷನ್ ಎ, ಇಟ್ ಸ್ಪ್ರೆಡ್ ಆಲ್ ಓವರ್ ದಿ ಕಂಟ್ರಿ ಅಂತ ಇದೆ, ಬಟ್ ಅದು ಆಲ್ ಓವರ್ ಕಂಟ್ರಿಯಲ್ಲಿ ಸ್ಪ್ರೆಡ್ ಆಗಿಲ್ಲ ಅಂತ ನಾವು ಓದಿದ್ವಿ. ಆಪ್ಷನ್ ಬಿ ಕೂಡ ಇಸ್ ನಾಟ್ ರೈಟ್ ಆಪ್ಷನ್ ಬಿಕಾಸ್ ಇಟ್ ವಾಸ್ ನಾಟ್ ವೆಲ್ ಆರ್ಗನೈಸ್ಡ್ ರಿವೋಲ್ಟ್. ಯಾಕಂದರೆ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಯಾರು ರಿವೋಲ್ಟ್ನ ಮಾಡಿರಲಿಲ್ಲ. ಆ್ಯಂಡ್ ಆಪ್ಷನ್ ಡಿ, ಮೆನಿ ಇಂಡಿಯನ್ ಕಿಂಗ್ಸ್ ವರ್ ಡಿಸ್ಲಾಯಲ್ ಟು ಬ್ರಿಟಿಷ್ ಅಂತ ಇದೆ, ಬಟ್ ಆ್ಯಕ್ಚುಲಿ ಅವರು ಲಾಯಲ್ ಆಗಿದ್ದರು ಬ್ರಿಟಿಷರ್ಗೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ 87th ಕ್ವೆಶನ್. The first president of Indian National Congress was. Answer ಬಂದ್ಬಿಟ್ಟು ಆಪ್ಷನ್ ಎ, WC Banerjee. Next, 88th question. The one who belongs to moderates among the following is. ಇದರಲ್ಲಿ 4 ಆಪ್ಷನ್ಸ್ ಇದ್ದಾವೆ. 4ರಲ್ಲಿ ಯಾರು ಮಾಡ್ರೇಟಿಗೆ ಬಿಲಾಂಗ್ ಆಗ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ, ಗೋಪಾಲ್ ಕೃಷ್ಣ ಗೋಖಲೆ ಇಸ್ ದ ರೈಟ್ ಆನ್ಸರ್. Next, 89th question. Gandhiji launched a Champaran movement to support. Option A, indigo growers. Next, 90th question. Rabindranath Tagore returned his title knighthood back to British government because to. ಅಂತ ಕ್ವಶನ್ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಕ್ಸ್ಪ್ರೆಸ್ ಹಿಸ್ ನಾನ್ ಕೋಆಪ್ರೇಷನ್ ಅಗೇನ್ಸ್ಟ್ ಬ್ರಿಟಿಷ್. ಇದರಲ್ಲಿ 4 ಆಪ್ಷನ್ಸು ಸಿಮಿಲರಾಗಿ ಕಾಣಿಸ್ತಾ ಇದ್ದಾವೆ, ಬಟ್ ಆ್ಯಕ್ಚುಲಿ ರೈಟ್ ಆನ್ಸರ್ ಸಿ. ಆ್ಯಂಡ್ 91st ಕ್ವೆಶನ್. ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಈಸ್. ಆಪ್ಷನ್ ಎ, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆ್ಯಂಡ್ 92nd ಕ್ವೆಶನ್. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. 92nd ಆಪ್ಷನಲ್ಲಿ ಇದೇನಿದು 3 ಆಪ್ಷನ್ 26 ಅಂತ ಇದೆ. ಸೊ ಆಗಸ್ಟ್ 15 ಅಂತಕ್ಕೂ ಅಲ್ಲ. ನೆಕ್ಸ್ಟ್ ಆಪ್ಷನ್ ಎ 26 ಅಕ್ಟೋಬರ್ ಅಂತೂ ಇರಲಿಕ್ಕಿಲ್ಲ. ಆಪ್ಷನ್ ಬಿ 26 ಆಗಸ್ಟ್ ಇರ್ಬೋದಾ? ಇಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 26 January 1950 is the right answer. So next question. 93rd question. The objective of establishing Lokayukta institution is to check. Option D, corruption. Next, 94th question. The Panchashila principles were signed between.
ಯಾವ ಕಂಟ್ರೀಸ್ ನಡುವೆ ಸೈನ್ ಆಯ್ತದು? ಇಂಡಿಯಾ ಆ್ಯಂಡ್ ಚೀನಾ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ 95th question. The iron and steel industries established by India with the help of Russia are. ಯಾವ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿನ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ ರಷ್ಯಾದ ಹೆಲ್ಪ್ ತಗೊಂಡು ಅಂದರೆ? ಆಪ್ಷನ್ ಎ ಬೊಕ್ಯಾರೋ ಬಿಲೈ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್. ಸೊ 96th question ಬಂದ್ಬಿಟ್ಟು ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್. ಆಪ್ಷನ್ ಸಿ ಫಾರಿನ್ ಪಾಲಿಸಿ ಆಫ್ ನೆಹರು. 97th question. The world's parliament is. 97th question. The world's parliament is. Option A General Assembly. 98. The word United Nations was proposed by. Option A F.D. Roosevelt. Next 99th question. Untouchability Crime Act was implemented in 1976 with the necessary changes as. ಇದರಲ್ಲಿ ಯಾವುದು ರೈಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇಸ್ ದ ರೈಟ್ ಆನ್ಸರ್. ಸೊ 100th question. The main feature of unorganized sector labor is. Option A migration. Next 101st question. Narmada Bachao Andolana was led by. Option A Medha Patkar. Next 102nd question. Invisible hunger refers to. Option C malnutrition. 103rd question is the Greater Himalayas are also called as. 103rd the answer option A Himadri. Next 104th question. The highest peak of Eastern Ghat is. Option C Armakonda. 105th question. The coldest month in India is. Option C January. 106th question. The black soil is highly retentive because it is. ಇದರಲ್ಲಿ ಯಾವುದು ರೈಟ್, ಯಾವುದು ವಿಚ್ ಬಿಲಾಂಗ್ಸ್ ಟು ಬ್ಲ್ಯಾಕ್ ಸಾಯಿಲ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಎಕ್ಸ್ಟ್ರೀಮ್ಲಿ ಕಂಪ್ಯಾಕ್ಟ್ ಇಸ್ ದ ರೈಟ್ ಆನ್ಸರ್. ಸೊ 107th. The longest river in South India is. Option C Godavari. 108th question is the tree trunk supported by a number of stilt-like roots is found in. ಯಾವ ಫಾರೆಸ್ಟ್ ಅಂತ ಕೇಳಿದ್ದಾರೆ. ಸೊ 108th ದ ಆನ್ಸರ್ ಆಪ್ಷನ್ ಬಿ ಮ್ಯಾಂಗ್ರೋವ್ ಫಾರೆಸ್ಟ್. 109th question. The important multipurpose river valley project of Odisha is. ಒಡಿಸ್ಸಾದು ಯಾವುದು ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ ಹಿರಾಕುಡ್. ನೆಕ್ಸ್ಟ್ 110th question. Shifting cultivation in India is declining nowadays because. Option A of the governmental policies and tribal settlements. So 111th question. The Silicon Valley of India is. 111th the option D Bengaluru. So 112th question. One of the preventive measures for the earthquakes efforts among the following is. Option D restriction on digging of deep wells for underground water. 113th question. The total value of all goods and services produced in a country during 1 year is. So the answer is option B real national income. Grama Swarajya was the concept of. Option D Mahatma Gandhi. So 115.
when the national income is divided by the total population? It is option C, per capita income. 116. Establishment of Kaiga nuclear power plant was opposed under the leadership of option B, Dr. Shivaram Karanth. 117th question. 15th March is observed every year as World Consumers Day because option A, John F. Kennedy accepted the consumer rights on this day. 118. The Consumer Protection Act was passed in India in the year option C, 1986. 119th question. The Bankers Bank is Bankers Bank ಅಂದರೆ ಮದರ್ ಆಫ್ ಆಲ್ ಬ್ಯಾಂಕ್ಸ್ ಅಂತ ಕೂಡ ಕರಿತೀವಿ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ರಿಸರ್ವ್ ಬ್ಯಾಂಕ್. 128th question, last question. The gateway of India is option B, Mumbai. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಚೆನ್ನಾಗಿ ಮಾಡಿದ್ದೀರಾ, ಯಾರ್ದು ಚೆನ್ನಾಗಿ ಸ್ಕೋರ್ ಆಗಿದೆ ಇದರಲ್ಲಿ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರ್ದು ಚೆನ್ನಾಗಿ ಸ್ಕೋರ್ ಆಗಿಲ್ಲ, ಅಲ್ಲಲ್ಲಿ ಮಿಸ್ಟೇಕ್ ಆಗಿದೆ, ಸೊ ನೀಡ್ ನಾಟ್ ಟು ವರಿ ಆ್ಯಕ್ಚುಲಿ. ಆ್ಯಂಡ್ ನೀವು ನಿಮ್ಮ ಪ್ರಯತ್ನ ಮಾಡಿದ್ದೀರಾ ಆ್ಯಂಡ್ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ ಇಂಗ್ಲೀಷ್, ಕನ್ನಡ ಆ್ಯಂಡ್ ಹಿಂದಿ ಅವರಿಗೆ ಸ್ವಲ್ಪ ಕ್ಲೀನಾಗಿ ಇಂಟ್ರೆಸ್ಟ್ ಕೊಟ್ಬಿಟ್ಟು ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ OMR ಫಾರ್ಮ್ನ ಶೀಟಲ್ಲಿ ಫಿಲ್ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಮಾಡಿ, ಬಿಕಾಸ್ ಮಿಸ್ಟೇಕ್ ಆದರೆ ಇನ್ನೊಂದು ಸತಿ ನೀವು ತೀಡೋಕ್ಕಾಗಲ್ಲ. 4 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸಲ್ಲಿ ನೀವು ಬರಿತಾ ಇದ್ದ ಹಾಗೆ ಕಾರ್ಟ್ ಹೊಡೆದ್ಬಿಟ್ಟು ಇನ್ನೊಂದು ಸತಿ ರೈಟ್ ಆನ್ಸರ್ ಬರೆಯೋ ಹಾಗೆ ಇಲ್ಲಿ ಆಪ್ಷನ್ ಇಲ್ಲ. ಇವಾಗ ಫಸ್ಟ್ ಪೇಪರ್ ನೀವು ಬರೆದಿರೋದ್ರಿಂದ ನಿಮಗೆ ಹೇಗೆ ಬರಿಬೇಕು, ಹೇಗೆ ಟೈಮ್ ಯುಟಿಲೈಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಸೆಕೆಂಡ್ ಪೇಪರಲ್ಲಿ ಚೆನ್ನಾಗಿ ಮಾಡಿ. ಆ್ಯಂಡ್ ಯಾರ್ಯಾರ್ದು ಚೆನ್ನಾಗಾಗಿದೆ ಇನ್ನೊಂದು ಸತಿ ಕರೆಕ್ಟಾಗಿ ಎಲ್ಲ ಹೇಗೆ ಓದಬೇಕು, ಹೇಗೆ ಕ್ವಶನ್ ತೆಗಿತಿದ್ದಾರೆ ಅಂತ ನಿಮಗೆ ಗ್ರಿಪ್ ಸಿಕ್ಕಿರುತ್ತೆ. ಸೊ ಪ್ರಿಪೇರ್ ಫಾರ್ ನೆಕ್ಸ್ಟ್ ಪೇಪರ್. ಆ್ಯಂಡ್ ಇದು ಹೋಗಿರೋದು ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಹೋಗಿರೋದು. ಇದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ನೆಕ್ಸ್ಟ್ ಪೇಪರ್ನ ನೀವು ವೇಸ್ಟ್ ಮಾಡ್ಕೋಬೇಡಿ, ಟೈಮ್ನ ವೇಸ್ಟ್ ಮಾಡಬೇಡಿ. ಇರೋದು 2 ದಿನ. ಸೊ ಯುಟಿಲೈಸ್ ಇಟ್ ಇನ್ ಯೋರ್ ಓನ್ ವೇ ಆ್ಯಂಡ್ ಡೋಂಟ್ ವೇಸ್ಟ್ ದ ಟೈಮ್. ಈಗ ಇದನ್ನು ಚೇಂಜ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ಬೆಟರ್ ನೆಕ್ಸ್ಟ್ ಪೇಪರ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯೋರ್ ನೆಕ್ಸ್ಟ್ ಎಕ್ಸಾಮ್ ಅಂತ ಹೇಳ್ತಾ ಥ್ಯಾಂಕ್ ಯು.